ನಿಮ್ಮ ಹನುಮಗಿರಿ ಮೇಳದಲ್ಲಿ ಎಲ್ಲರೂ ನಿಮ್ಮೊಂದಿಗೆ ಬಹಳಷ್ಟು ಆತ್ಮೀಯತೆ ನಾನು ಕೂಡ ಕಂಡಿದ್ದೇನೆ. ಈ ಹಿಂದೆ ಎಲ್ಲ ನಾನು ನೋಡಿದ್ದೇನೆ. ಹಾ ಎಲ್ಲರೂ ನಿಮ್ಮನ್ನ ಪ್ರೀತಿಯಿಂದ ಮಾವ ಅಂತ ಹೇಳಿ ಕರೀತಾರೆ. ಹೌದು. ಮಾಮು ಮಾಮು ಅಂತ ಹೇಳಿಕೊಂಡು ಎಲ್ಲರೂ ಬಹಳಷ್ಟು ಆತ್ಮೀಯತೆ, ಸಣ್ಣ ಮಕ್ಕಳಾಗಿರ್ಬೋದು, ಹೌದು. ಪ್ರಜ್ವಲನ ಆಗಿರ್ಬೋದು. ಮೇಳದಲ್ಲಿ ಈಗ ಪದ್ಯಾಣದವರು ಮತ್ತೆ ಸದಾಶಿವ ಶೆಟ್ಟಿಗಾರ ಆಗಲುವಿಕೆ ಅನ್ನುವಂಥದ್ದು ಆಯ್ತು. ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರ, ಇವರ ಬಗ್ಗೆ ಏನಾದ್ರು ಹೇಳುದಾದ್ರೆ ಏನು? ಸಿದ್ದಕಟ್ಟೆಯವರ ಬಗ್ಗೆ ಹೇಳುವುದಾದ್ರೆ ತುಂಬಾ ಮನಸ್ಸಿಗೆ ನೋವಾಗ್ತಾ ಉಂಟು. ಒಳ್ಳೆ ಮನುಷ್ಯ, ಬಣ್ಣಗಾರಿಕೆಯೂ ಹಾಗೆ. ಬಣ್ಣದ ವೇಷದಲ್ಲಿ ಮಹಿಷಾಸುರ ಹಾಗೂ ಈ ಮೃಗಗಳ ವೇಷವಂತ ಹೇಳಿದ್ರೆ ಶೆಟ್ಟಿಗಾರನಿಗೆ ಮಾರಿದ ಒಂದು ಕಾಕಾಸುರ ಮಾಡ್ತಿತ್ತು, ಒಂದು ಸಿಂಹ. ಇದೆಲ್ಲ ಅವರನ್ನು ನೋಡಿದ್ರೆ ಈಗಲೂ ಕಣ್ಣೆದುರು ಬರ್ತಾ ಇದ್ದಾರೆ ಅಂತ ಇದಾಗ್ತದೆ. ನಿಮ್ಮೊಟ್ಟಿಗೆ ಚೆನ್ನಾಗಿರ್ತಿದ್ದಾರೆ, ತುಂಬಾ ಆತ್ಮೀಯರು ನಮಗೆ. ನಾನು ಆವಾಗ ಅವರಿಗೂ ನನಗೂ ಕುಶಲ ಮಾತಾಡುವಾಗ ಒಮ್ಮೆ ಜಗಳ ಆಗೋದು, ಸಾಯಂಕಾಲ ಬಂದು ಒಟ್ಟಿಗೆ ಮಾತಾಡೋದು. ಬಹಳ ಒಳ್ಳೆ ಮನುಷ್ಯ. ಹೌದೌದು, ಕಳ್ಕೊಂಡಿದ್ದೇವೆ, ಏನು ಮಾಡೋದು. ಆರೋಗ್ಯದಲ್ಲಿ 1 ವರ್ಷ ತಿರುಗಾಟ ಮಾಡಿದ್ದು ಉಂಟಲ್ಲ, ಅವರು ಹಠದಲ್ಲಿ ಮಾಡಿದ್ದಾರೆ. ನಮಗೆ ನೋಡ್ಲಿಕ್ಕೆ ಒಂದು ತಲೆ ಎತ್ತಲಿಕ್ಕೆ ಆಗುದಿಲ್ಲ, ಹಾಗಿದ್ರು ಕೇಸ ಕಟ್ಟಿ ಬಹಳ ಅದ್ಭುತ. ಒಂದು 6 ತಿಂಗಳು ಅವರನ್ನು ದೇವರು ವೇಷ ಮಾಡಿದ್ರಿಂದ ಕಾಪಾಡಿದ್ದು ಅಂತ ಹೇಳಿ. ಹೌದು. ಎಸ್ ಸರ್. ಸದಾಶಿವನ, ಈಗ ನಿಮಗೆ ಮೇಳದಲ್ಲಿ ಒಳ್ಳೆಯ ರೀತಿಯ ಸಪೋರ್ಟ್ ಅನ್ನುವಂಥದ್ದು ಸಿಗ್ತಾ ಇದೆ. ಯಕ್ಷಗಾನ ರಂಗದಲ್ಲಿ ಇಷ್ಟು ಸೇವೆಯನ್ನ ಮಾಡಿದಿರಿ, ನೀವು ಮೆಚ್ಚಿಕೊಂಡ ವೇಷ ಯಾವುದು ಅಂತ ಹೇಳಿ? ಸದಾಶಿವನ ಮಾಡಿದ ವೇಷದಲ್ಲಿ ನನಗೆ ಈ ವೇಷ ಅಂತ ಹೇಳಿದ್ರೆ ಬಹಳ ಪ್ರೀತಿ ಅಂತ ಹೇಳಿ. ಒಂದು 5 ವರ್ಷದ ಮೊದಲವರೆಗೂ ನಾನು ಅಭಿಮನ್ಯು ಮಾಡ್ತಿದ್ದೆ. ಬಬ್ರುವಾಹನ, ಕುಶಲವಾದ ಲವನು ಮಾಡಿದ್ದೇನೆ, ಕುಶಲ ಮಾಡಿದ್ದೇನೆ, ಅಶ್ವತ್ಥಾಮ ರಕ್ತಗತಿಯದ್ದು ಇಂಥದ್ದು. ತುಳು ಪ್ರಸಂಗದಲ್ಲಿ ಕೆಲವೆಲ್ಲ ವೇಷಗಳುಂಟು. ತುಳು ಪ್ರಸಂಗದಲ್ಲಿ ಕೂಡ ಬಹಳಷ್ಟು ತುಂಬಾ ವಿಲನ್ಗಳನ್ನು ಮಾಡಿದ್ದೇನೆ. ಯಾವುದಂತ ಈಗ ನೆನಪು ಬರುವುದಿಲ್ಲ. ಹಾಗಾದ್ರೆ ಸುರತ್ಕಲ್ ಮೇಳದಲ್ಲಿ ನನಗೊಂದು ಗಿಫ್ಟ್ ಸಿಕ್ಕಿದ್ದು ಅಂದ್ರೆ ಗುಳಿಗ, ಬಪ್ಪನಾಡು ಕ್ಷೇತ್ರ ಶ್ರವಣ್ ಜೋಗಿಯವರು ಮಾಡ್ತಾ ಇದ್ರು, ಮತ್ತೆ ಅವರು ನನಗೆ ಬಿಟ್ಟು ಕೊಟ್ಟರು. ಆಮೇಲೆ ನಾನೇ ಮಾಡ್ತಿದ್ದೆ. ಈಗ ಹನುಮಗಿರಿಗೆ ಬಂದರೂ ಕೆಲವೆಲ್ಲ ಗುಳಿಗೆ ಮಾಡಿದ್ದೇನೆ. ಹೌದು, ಬಹಳಷ್ಟು ಹೆಸರು ಗಳಿಸಿದ್ವು, ಹೆಸರು ತಂದು ಕೊಟ್ಟಿದ್ದೆ ಗುಳಿಗೆ. ಹೌದು. ಸಾಧಾರಣ 54-55 ವರ್ಷ ತಿರುಗಾಟ ಮಾಡಿದಂತಹ ಬೇಣೂರು ಸದಾಶಿವನ ನಾನು ಕಡೆಯದಾಗಿ ಎಲ್ಲರ ಹತ್ರವೂ ಕೇಳುವ ಹಾಗೆ, ತಿರುಗಾಟದ ಮಧ್ಯದಲ್ಲಿ ನನಗೆ ಬಹಳಷ್ಟು ನೋವು ತಂದ ಒಂದು ವಿಚಾರ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿ? ತಿರುಗಾಟ ಮಾಡಿ 55 ವರ್ಷ ಆಗಿದೆ, ನನಗೆ ಈ ವಿಚಾರ ತುಂಬಾ ನೋವು ಆಗಿದೆ ಅಂತ ಹೇಳುದಾದ್ರೆ ಹೇಳ್ಬಹುದು, ಹಂಚಿಕೊಳ್ಬಹುದು? ಇಲ್ಲಪ್ಪ, ಸುರತ್ಕಲ್ ಮೇಳ ನಿಲ್ಲುವಾಗ ನಮ್ಮಲ್ಲಿ ಯಾರಲ್ಲಿ ಕಲಾವಿದರಲ್ಲಿ ಹೇಳಿಲ್ಲ ಅವರು. ಆವಾಗ ಒಮ್ಮೆ ಆಘಾತ ಆಯಿತು. ಏನಪ್ಪ ಮಾಡುವ, ಬೇರೆ ಮೇಳಕ್ಕೆ ಹೋಗುವುದಕ್ಕೆ ಯಾರು ಕರೀತಾರೆ, ಬರ್ತಾರ ಇಲ್ವಾ, ಮುಂದಿನ ಜೀವನ ಏನು ಮಾಡೋದು, ನನಗೆ ಯಕ್ಷಗಾನ ಬಿಟ್ಟರೆ ಬೇರೆ ಯಾವುದು ಗೊತ್ತಿಲ್ಲ. ಒಮ್ಮೆ ಬಹಳಷ್ಟು ನೋವಾಯಿತು. ಮತ್ತೊಂದು ನಾವು ಬಿಡುವ ಹೊತ್ತಿನಲ್ಲಿ ಯಜಮಾನರು ಹಾಗೆ ಮಾಡಿದರು. ನನ್ನನ್ನು ಹಿಡ್ಕೊಂಡು, ನನ್ನನ್ನು ಅವರು ಅಪ್ಪಿ ಹಿಡ್ಕೊಂಡು ಅಳ್ತಾರೆ, ಅಲ್ಲದೆ ನಾನು ಮೇಳ ನಿಲ್ಲಿಸಿದ್ದೀನಿ ಅಂತ ಹೇಳುದಿಲ್ಲ. ಸಡನ್ ಆಗಿ ಯಾಕೆ ನಿರ್ಧಾರ ಬಂತು ಅಂತ ಹೇಳಿ? ಅದಕ್ಕೆ ಕಾರಣಗಳು ತುಂಬಾ ಉಂಟು. ಮೇಳ ಒಂದು ಯಶಸ್ಸಿನ ಉತ್ತುಂಗದಲ್ಲಿತ್ತು. ಹೌದು, ಕಲಾವಿದರಲ್ಲಿ ಅವರಿಗೆ ತುಂಬಾ ನೋವಾಯಿತು. ಅಂದ್ರೆ ಹೇಳುವಂಥದ್ದಲ್ಲ, ಕಲಾವಿದರೇ ತುಂಬಾ ಬೇಡದ್ದನ್ನು ಮಾಡಿ ಅವರಿಗೆ ಸಹಿಸಲಿಕ್ಕೆ ಸಾಧ್ಯವಿಲ್ಲದಷ್ಟು ಕಷ್ಟ ಆಯಿತು ಅವರಿಗೆ. ಹಾಗಾಗಿ ನಿಲ್ಲಿಸಲೇಬೇಕಾಗ್ತದೆ. ಅಂದರೆ ಅಷ್ಟು ಸ್ಟ್ಯಾಂಡರ್ಡ್ ಆಗಿ ಮೇಳ ನಡೆಸಿದವರು ಕಲಾವಿದರಿಂದಲೇ ಹೀಗೆಲ್ಲ ಆಗುದಂತಂದ್ರೆ ಬೇಡ ಅಂತ ಅವರಿಗೂ ಕೂಡುವುದಿಲ್ಲ, ಮತ್ತೆ ಮಕ್ಕಳಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಹಾಗೆ ಹೀಗೆ ಇದನ್ನು ನೋವಿನ ವಿಚಾರ ಹೇಳಿ. ಮತ್ತೆ ಬೇಣೂರು ಸದಾಶಿವನ ಇಷ್ಟು ವರ್ಷ ನೀವು ತಿರುಗಾಟವನ್ನೆಲ್ಲ ಮಾಡಿದ್ದೀರಿ. ತಿರುಗಾಟದ ಮಧ್ಯದಲ್ಲಿ ನಿಮ್ಮದೇ ಆದ ಅಭಿಮಾನಿ ವರ್ಗ ಇದೆ, ನಿಮ್ಮನ್ನೇ ಮೆಚ್ಚಿಕೊಂಡವರಿದ್ದಾರೆ, ಎಲ್ಲ ಇದ್ದಾರೆ. ನೀವು ಧನ್ಯವಾದವನ್ನ ಸಲ್ಲಿಸುವುದಾದ್ರೆ ನಮ್ಮ ವಾಹಿನಿ ಮುಖಾಂತರ ಧನ್ಯವಾದವನ್ನ ಸಲ್ಲಿಸಬಹುದು. ನಿಮಗೆ ಅವಕಾಶ ಇದೆ. ನಮ್ಮ ವಾಹಿನಿಯಲ್ಲಿ ಬಹಳಷ್ಟು ಜನ ವೀಕ್ಷಣೆಯನ್ನ ಮಾಡ್ತಾರೆ, ಸಂದರ್ಶನದ ವಿಚಾರಗಳನ್ನ. ಯಾರಿಗೆಲ್ಲ ಧನ್ಯವಾದ ಹೇಳ್ತೀರಿ, ನಿಮಗೆ ಹೇಳುವುದಕ್ಕೆ ಅವಕಾಶ ಅಂತ ಹೇಳಿ. ಯಕ್ಷಗಾನದಲ್ಲಿ ಧನ್ಯವಾದ ಹೇಳುವುದಕ್ಕೆ ಪ್ರಥಮವಾಗಿ ನನ್ನನ್ನು ಮೇಳದಲ್ಲಿ ಇಟ್ಟುಕೊಂಡ ಯಜಮಾನರುಗಳಿಗೆ, ಪ್ರಥಮವಾಗಿ 26 ವರ್ಷ ದುಡಿದಂಥ
ವರದರಾಜ್ ಪೈಗಳಿಗೆ, ಹಾಗೆ ಮತ್ತೆ ಕಿಶನ್ ಕುಮಾರ್. ಹೌದು. ಈಗ ಟಿ ಶಾಂಭಟ್ರಿಗೆ ಧನ್ಯವಾದ ಹೇಳ್ತೇನೆ. ಅಂದರೆ ನಾನು ಬೇಕು ಮೇಳದಲ್ಲಿ ಇಟ್ಟುಕೊಂಡಿದ್ದಾರಲ್ಲ ಅದಕ್ಕೆ ಬೇಕು. ಅದಕ್ಕಿಂತ ಮುಖ್ಯವಾಗಿ ನನ್ನ ವೇಷ ಬೇಕು ಅಂತ ಹೇಳುವಂಥ ಪ್ರೇಕ್ಷಕರು 1-2 ವರ್ಷ 54 ವರ್ಷ 1 ವರ್ಷವೂ ಮನೆಯಲ್ಲಿ ಕೂತುಕೊಳ್ಳದೆ ನಾನು ಮೇಳಕ್ಕೆ ಹೋಗಿದ್ದೆ. ಮಳೆಗಾಲದಲ್ಲಿ ಕೂಡ ಬಿಸಿ ಇರ್ತದೆ. ಮಳೆಗಾಲದಲ್ಲಿ ಹಾಗೆ ಹೈದರಾಬಾದ್, ಆಂಧ್ರ, ತಮಿಳುನಾಡು, ನೆಟ್ಲೆ ಗೋವಿಂದ ಭಟ್ರು ಮತ್ತೆ ಶ್ರೀಧರ ಭಂಡಾರಿ ಅವರ ಹೋಗಿದ್ದೇನೆ. ಹಾಗಾಗಿ ಧನ್ಯವಾದ ಹೇಳಬೇಕು ಅಂತಿದ್ದೆ. ನನ್ನನ್ನು ಮೆಚ್ಚಿ ಒಪ್ಪಿದ ಪ್ರೇಕ್ಷಕರಿಗೆ ಅನಂತ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಸದಾ ಇರಲಿ ಎಂಬುದಾಗಿ ಬೇಡಿಕೊಳ್ತಾ ಇದ್ದೆ. ಎಸ್, ಧನ್ಯವಾದವನ್ನ ಹೇಳಿದ್ರಿ. ನೀವೊಂದು ಹಿರಿಯ ಯಕ್ಷಗಾನ ಕಲಾವಿದರು, ಬಹಳಷ್ಟು ದಿಗ್ಗಜ ಕಲಾವಿದರನ್ನ ಕಂಡಿದ್ದೀರಿ, ನಾನಾ ಅನುಭವಗಳಾಗಿದೆ, ಎಲ್ಲವೂ ಸರಿ. ಪ್ರಸ್ತುತ ಯಕ್ಷಗಾನ ರಂಗಕ್ಕೆ ಬಹಳಷ್ಟು ಮಂದಿ ಬರ್ತಾ ಇದ್ದಾರೆ, ಕಿರಿಯ ವಿದ್ಯಾರ್ಥಿಗಳೆಲ್ಲ ಬರ್ತಾ ಇದ್ದಾರೆ ಯಕ್ಷಗಾನ. ಈ ಕಿರಿಯ ವಿದ್ಯಾರ್ಥಿಗಳಿಗೆ ಅಥವಾ ಕಿರಿಯ ಯಕ್ಷಗಾನ ಕಲಾವಿದರಿಗೆ ಅಥವಾ ಯಕ್ಷಗಾನ ಕ್ಷೇತ್ರಕ್ಕೆ ನೀವು ಹಿರಿಯ ಕಲಾವಿದರಾಗಿ ಏನು ಹೇಳುವುದಕ್ಕೆ ಇಚ್ಛಿಸ್ತೀರಿ ಅಂತ ಹೇಳಿ. ಈಗ ಪ್ರಸ್ತುತ ಯಕ್ಷಗಾನಕ್ಕೆ ಬರುವಂಥ ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳ್ತೇನೆ. ಯಕ್ಷಗಾನ ಎಂಬುದು ನೋಡಿ ಕಲಿಯಲಿಕ್ಕೆ ತುಂಬ ಉಂಟು. ಹೇಳಿಕೊಡುವುದರಿಂದಲೂ ಮತ್ತೊಬ್ಬರು ಹೇಳಿಕೊಡುವುದರಿಂದಲೂ ನೋಡಿ ಕಲಿಯಲಿಕ್ಕೆ ತುಂಬ ಉಂಟು. ಅದರಲ್ಲಿ ನಮಗೆ ಯಾವುದು ಬೇಕಾಗ್ತದೆ ಅದನ್ನು ಮಾತ್ರ ತಗೊಳ್ಬೋದು, ಆಯಿತಾ. ಮತ್ತು ಭಾಗವತರು ಒಂದು ವೇಷ ಹಾಕಿದ್ರು, ಇವತ್ತು ಅಭಿಮನ್ಯು ಅಂತ ಹಾಕಿದ್ರು, ಬಂದಿದ್ದು ಮೊಬೈಲ್ ನೋಡಿತ್ತು, ಯೂಟ್ಯೂಬ್ ನೋಡಿತ್ತು, ಅದರಲ್ಲಿ ಹೇಗೆ ಮಾಡಿದ್ದಾರೆ ನೋಡಿತ್ತು. ಅವನು ಒಳ್ಳೇದು ಮಾಡಿದ್ದಾನೆ ಕೆಟ್ಟದ್ದು ಮಾಡಿದ್ದಾನೆ ಅಂತ ಇಲ್ಲ, ಆಯಿತಾ. ಅದರಿಂದ ಹಿರಿಯ ಕಲಾವಿದರಲ್ಲಿ ಹೋಗಿ ಭಾಗವತರಲ್ಲಿ ಪದ್ಯ ಎಷ್ಟು ಕೊಡ್ತೀರಿ ಭಾಗವತರೇ, ಮೊದಲು ಮಾಡಿದಂಥ ಆ ವ್ಯಕ್ತಿಯಲ್ಲಿ ಕೇಳಿ ಹೋದರೆ ಅವನಿಗೆ ತುಂಬ ಒಳ್ಳೆಯದು. ಯಾರಲ್ಲಿ ಕೇಳದೆ ಯೂಟ್ಯೂಬ್ ನೋಡಿ ಹೋದರೆ ಅದಕ್ಕೆ ಮರ್ಯಾದಿಲ್ಲ. ನಾವು ಒಂದು ಕಾಲದಲ್ಲಿ ಬಂದ ಕಷ್ಟ ಹೇಳಿಕೊಡುವವರು ಅವರ ಬಟ್ಟೆ ಒಗಿಬೇಕು, ಕಾಲು ಒತ್ತಬೇಕು ಅಲ್ಲ, ಅದನ್ನು ಮಾಡಬೇಕು ಅಂತ ಮಾಡಿಸುವುದಿಲ್ಲ, ಈಗ ಯಾರು ಮಾಡಿಸುವುದಿಲ್ಲ. ಆದರೆ ಹಿರಿಯ ಕಲಾವಿದರಲ್ಲಿ ನೀವು ಕೇಳಿ ಹೋದ್ರೆ ಅವರಿಗೆ ಬಸವತಿ ಒಳ್ಳೆಯದು ಅಂತ ಹೇಳ. ಖಂಡಿತವಾಗಿ ನಾನು ಮಾಡಿದಂತಹ ಸಂದರ್ಶನದಲ್ಲಿ ಎಲ್ಲ ಹಿರಿಯ ಕಲಾವಿದರಲ್ಲಿ ಕೂಡ ಹೇಳಿಕೊಂಡದಿಷ್ಟೇ. ನನ್ನನ್ನು ಸೇರಿಸಿ ನಾನು ಹೇಳುವಂತ, ನಾನೊಬ್ಬ ಕಲಾವಿದ, ನಾನು ಕೂಡ 15 ವರ್ಷ ಯಕ್ಷಗಾನ ತಿರುಗಾಟ ಆಯ್ತು. ನಿಮ್ಮದೆಲ್ಲ ಕಿವಿ ಮಾತುಗಳನ್ನು ನಾವು ಪಾಲನೆ ಮಾಡ್ತೇವೆ ಅಂತ ಹೇಳಿ ಒಂದಷ್ಟು ವಾಹಿನಿಯನ್ನು ನೋಡುವಂತ ಕಿರಿಯ ವಿದ್ಯಾರ್ಥಿಗಳಿಗೂ ಕೂಡ ನೀವು ಬಂದಂತಹ ಹಾದಿಯನ್ನ ಫಾಲೋ ಮಾಡೋದಕ್ಕೆ ಒಂದು ಈಸಿ ಆಗ್ತದೆ ಅಂತ ಹೇಳಿ ಸದಸ್ಯವನ್ನು ನೀವು ಪುಂಡು ವೇಷಧಾರಿಗಳು, ಮುಖ್ಯವಾಗಿ ಪುಂಡು ವೇಷಧಾರಿಗಳು ಮತ್ತೆ ಕಿರೀಟ ವೇಷಧಾರಿಗಳು, ಈ ಕ್ಯಾಟಗರಿಯಲ್ಲಿ ಈಗ ಪುಂಡು ವೇಷಧಾರಿಗಳ ಕಿರಿಯ ಅವರೆಲ್ಲ ಪುಂಡು ವೇಷದಲ್ಲಿ ಕಿರೀಟ ವೇಷದಲ್ಲಿ ಬರುವಂತವರಿದ್ದಾರೆ. ಅವರಿಗೆ ಈ ವೇಷದ ಬಗೆಗೆ ಏನು ಹೇಳ್ತೀರಿ? ಪುಂಡು ವೇಷ ಮತ್ತು ಕಿರೀಟ ವೇಷದಲ್ಲಿ ಇಂಪ್ರೂವ್ ಅನ್ನ ಮಾಡಿಕೊಳ್ಳಿಕ್ಕೆ. ಪುಂಡು ವೇಷದ ನಡೆಯೇ ಬೇರೆ, ಕಿರೀಟದ ನಡೆಯೇ ಬೇರೆ. ಈಗ ಹಾಗಲ್ಲ, ಕಿರೀಟದ್ದು ಒಂದೇ ಆಗಿದೆ, ಪುಂಡು ವೇಷದ್ದು ಒಂದಾಗಿದೆ. ಹಾಗೆ ಯಾವತ್ತೂ ಮಾಡಬಾರ್ದು. ಕಿರೀಟ ಪುಂಡು ವೇಷದಲ್ಲಿ ಎಷ್ಟು ಬೇಕಾದ್ರೂ ಕೂಡಿದಷ್ಟು ಹಾರ್ಬೋದು. ಕಿರೀಟ ವೇಷಕ್ಕೆ ಹಾಗಲ್ಲ, ಒಂದು 4-5 ಹಾರಿದ್ರೆ ಮಾತ್ರ ಅದಕ್ಕೆ ಮರ್ಯಾದೆ ಅಂತ ಹೇಳೋದು. ಕಿರೀಟಕ್ಕೆ ಮರ್ಯಾದೆ ಅಂತ ಎಲ್ಲ ಕಲಾವಿದರಿಗೆ ಹೇಳೋದು ಒಂದೇ ಅಲ್ಲದೆ ಒಂದೇ. ಯಾವುದೇ ಕಲಾವಿದ ಹಿರಿಯರನ್ನು ದೂಷಿಸದೆ ಅವರಲ್ಲಿ ಕೇಳಿಕೊಂಡು ಅವರು ಹೇಗೆ ಹೇಳ್ತಾರೆ ಅದನ್ನು ಮಾಡಿ. ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಹೇಳುವುದಿಲ್ಲ ನಾನು, ಮಿತಿಯಲ್ಲಿರಲಿ ಅಂತ. ಹಿರಿಯ ಕಲಾವಿದರಲ್ಲಿ ಎದುರುಗಡೆ ಬರುವಂಥ ಕಲಾವಿದರಲ್ಲಿ ಮಾತಾಡಿ. ಈಗ ನಮ್ಮ ಹನುಮಗಿರಿ ಮೇಳದಲ್ಲಿ ಈಗ ಪ್ರಮೋದಿ ಅವರ ರಂಗಭಟ್ರು ನಾನು ತುಂಬ ಸಣ್ಣವರು, ಅವರ ಮುಂದೆ ಹೋಗುವಾಗ ನಾನು ಅವರಲ್ಲಿ ಕೇಳ್ತೇನೆ, ಈಗಲೂ ಕೇಳ್ತೇನೆ ಹೇಗೆ ಹೋಗುವ ಅಂತ. ಅದರಲ್ಲಿ ನಾವು ಸಣ್ಣದಾಗಲಿಕ್ಕಿಲ್ಲ ಅಂತ, ಅದರಲ್ಲಿ ನಾವು ಸಣ್ಣದಾಗಲಿಕ್ಕಿಲ್ಲ. ಅವರಿಗೂ ಅನುಭವ ಆಗ್ತದೆ, ನಮಗೂ ಅನುಭವ ಆಗ್ತದೆ. ಆಯ್ತಾ. ಇದು ನಿಮ್ಮ ಇಷ್ಟು ಯಕ್ಷಗಾನದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಡೆಯದಾಗಿ ಏನಾದ್ರೂ ಇದ್ರೆ ಹೇಳುವುದು ಅವಕಾಶ ಇದೆ. ಯಕ್ಷಗಾನ ಎಷ್ಟು ಸಮಯ ಉಳಿಯುತ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಯಕ್ಷಗಾನ ಈಗ ಬೆಳೀತಾ ಉಂಟು. ಯುವಕರೆಲ್ಲ ವಿದ್ಯಾವಂತರು. ಮೊದಲ ಹಾಗಲ್ಲ, ನನ್ನ ಹಾಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಹೋದವರು ಯಕ್ಷಗಾನಕ್ಕೆ ಬರ್ತಿದ್ರು.
ಈಗ ಅಲ್ಲ, ಎಲ್ಲ ವಿದ್ಯಾವಂತರು ಕಾಲೇಜ್ ಮುಗಿಸಿ, ಡಿಗ್ರಿ ಮುಗಿಸಿ, ಬಿಕಾಮ್ ಮುಗಿಸಿ ಬಂದವರೇ ತುಂಬಾ ಮಂದಿ, ಜಾಬ್ ಮಾಡಿಕೊಂಡು ಬಂದವರು ನಿಮ್ಮ ಹಾಗೆ ತುಂಬಾ ಮಂದಿ ಇದ್ದಾರೆ. ಎಲ್ಲರಿಗೂ ಯಕ್ಷಗಾನದ ಚೌಕಟ್ಟು ಮೀರದೆ ಮಾಡಿದ್ದೆ ಚಂದ, ಅದಕ್ಕೆ ಒಂದು ಹೆಸರಿರ್ತದೆ. ಏನಕ್ಕೆ ನಾವು ಮಾಡಿ ಅದು ಮಾಡಿದ್ರೆ ಸ್ವಲ್ಪ ಮನಸ್ಸಿಗೆ ನೋವಾಗ್ತದೆ, ನಾವು ಅಂಥದ್ದನ್ನು ನೋಡಿದವರಲ್ಲ. ಹಾಗಾಗಿ ದಯವಿಟ್ಟು ಎಲ್ಲ ಯುವ ಕಲಾವಿದರಿಗೆ ವಿಜ್ಞಾಪನೆ ಎಂದರೆ ಯಕ್ಷಗಾನ ಚೌಕಟ್ಟು ಮೀರಿ ಹೋಗಬೇಡಿ, ಅಷ್ಟೇ ಹೇಳೋದಕ್ಕೆ ಬಯಸ್ತೇನೆ. ಸದಾಶಿವಣ್ಣ, ಇಷ್ಟು ಹೊತ್ತು ನಿನ್ನೆ ದಿನ ಯಕ್ಷಗಾನ ಆಯ್ತು, ಇವತ್ತು ಕೂಡ ಇದೆ. ಪಾಪ ನೀವು ಬೆಳಿಗ್ಗೆವರೆಗೆ ವೇಷ ಮಾಡಿ ಬಂದಿದ್ದೀರಿ. ನಮ್ಮ ಕರೆಗೆ ಹೋಗ್ಬಿಟ್ಟು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀರಿ, ಬಹಳಷ್ಟು ಸಂತೋಷ. ನಮ್ಮ ಈ ನನ್ನ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಇಷ್ಟು ಹೊತ್ತು ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ನನಗಾಗಿ ಕೊಟ್ಟದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನಷ್ಟು ವರ್ಷಗಳ ಕಾಲ ಯಕ್ಷಗಾನ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆ ಮಾಡುವ ಹಾಗೆ ದೇವರು ಕರುಣಿಸಲಿ ಅಂತ ಹೇಳಿ ನಮ್ಮ ವಾಹಿನಿ ಪರವಾಗಿ, ವೀಕ್ಷಕರ ಪರವಾಗಿ ನಮ್ಮ ಪ್ರಾರ್ಥನೆ ಅಂತ ಹೇಳುತ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಯಕ್ಷ ಪಯಣದ ಕತೆ. ಸದಾಶಿವ ಕುಲಾಲ್ ವೇಣೂರು ಯಕ್ಷಗಾನ ರಂಗದ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದ ಅಗ್ರಮಾನ್ಯ ಪುಂಡು ವೇಷಧಾರಿಗಳಾಗಿ ಗುರುತಿಸಿಕೊಂಡಂತವರು. ಸೊ ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದುಕೊಳ್ಳುತ್ತೇನೆ. ಮುಂದಿನ ಬಾರಿ ಮತ್ತೊಬ್ಬರು ವಿಶೇಷವಾದ ಅತಿಥಿಗಳೊಂದಿಗೆ ಯಕ್ಷ ಪಯಣದ ಕಥೆಯನ್ನ ನಿಮ್ಮ ಮುಂದೆ ತೆರೆದಿಡ್ತೇನೆ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮ್ಮ ಈ ಸಂಚಿಕೆ ಇಷ್ಟ ಆಗಿದ್ದಲ್ಲಿ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.